ಕಡೆ ಹಾಯ್ ಒಳ್ಳಲ್ಲ ಏನ್ ಎಲ್ಲವಕ್ಕಿನ ಊರ್ ಬಿಟ್ಟು ಹಾಳಾಗಿ ಹೋಲ್ಲ ಏನ ಹೆಂಡತಿಯೊಬ್ಬಳು ಮನೆ ಒಳಗಿದ್ದಾರೆ ನನಗದೆ ಕೋತಿ ರೂಪ ಹೆಂಡತಿಯೊಬ್ಬಳು ನಗುತ್ತಾ ಇದ್ದರೆ ಅವಳು ಏನದ ಏನ ಅಂದ್ರಲ್ಲ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಏನಾತಿನ್ಲೇ ಅಂದಪ್ಪ ಅಂತಿ ನಾ ಎಲ್ಲ ಕೇಳಿಸ್ಕೊಂಡೇನ್ ತಗೋ ಕೋಟಿ ರೂಪಾಯಿ ಅಂದು ಕೋತಿ ಅಂದು ಎಲ್ಲ ಗೊತ್ತಾಕತಿ ಅಂದಂಗೇನ ಮಹಿಳಾ ಮಣಿಗಳು ಮೀಟಿಂಗ್ ಮಾಡಾಕಂತೇಳಿ ಯಾರ ಮನಿ ಚಾಡ ಆಡ್ಕೊಲಿ ಅಂತೇಳಿ ನೀ ವಿಚಾರ ಮಾಡು ಅವ್ರೊಂದಿಬ್ರು ಮನಿ ಚಾಡ ತಗೊಂಡು ಅವ್ರು ಬರ್ತಾರ ಆತಲ್ಲ ಮತ್ತೆ ಇವತ್ತಿಗೆ ಹೊತ್ತು ಕಳೆದು ಹೋಯ್ತದೆ ಅಲ್ಲ ನಿಮ್ಮಷ್ಟು ಡೀಪ್ ಡಿಸ್ಕಷನ್ ವಿಧಾನಸೌಧದಾಗೂ ಆಗುದಿಲ್ಲ ಹೌದು ನಾವು ಬರೇ ಚಾಣ ಆಡ್ಕೊಳ್ಳೋದು ಅಷ್ಟೇ ನೋಡಿ ಕೆಲಸ ಮತ್ತೊಂದೇನು ಇಲ್ಲಲ್ಲ ಏನೈತಿ ಇವ್ವ ಬಿಡತ್ತಾಗ ಶಾಂತಕ ಯವ್ವ ಬಂದು ನೋಡು ಕಲ್ಲಕ್ಕ ಮಲ್ಲಕ್ಕ ಕೈ ಬಿಟ್ರೆ ಇಬ್ರು ಒಂದು ಊರ ಹಾಳು ಮಾಡ್ತಾರ ರೀ ಹಂಗ್ಯಾಕ್ ಮಾತಾಡ್ತೀರಿ ತೆಗಿದ್ರೆ ಏನಂತ್ರಿ ಏನ್ ನಿಮ್ ದೋಸ್ತರು ಸುದ್ದುಳು ಗುದ್ರು ಕೈ ಬಿಟ್ರ ಕುಡಿಸಿ ಒಬ್ಬ ಮನುಷ್ಯನ್ ಜೀವನ ತೆಗಿತಾರ ಕುಡಿಸಿ ಎಸ್ ಮಂತೇನ್ ಹಾಳು ಮಾಡಿರಿ ಏನ ಯಾರ್ಯಾರ್ದು ತಡ್ಕುದ್ರಿ ಸರಿ ನಾಕ್ ಕುಂತ ಹೆಣ್ಮಕ್ಳು ನಾವ್ ಮಾತಾಡಿ ಒಬ್ರು ಹೊಟ್ಟಾಗಿನ ಕಷ್ಟ ಇನ್ನೊಬ್ರಿಗೆ ಹೇಳ್ಕೊಂಡು ಅವ್ರ ಹೊಟ್ಟೆನ ಕಷ್ಟ ನಮಗೆ ಹೇಳ್ಕೊಂಡು ಮನಸ್ಸು ಹಗರ್ ಮಾಡ್ಕೊಂತೀವಿ ನಿಮ್ಮಂಗ ಏನ ಬಾರ್ನ್ಯಾಗ ಕುಂತ ಕುಡಿದು ಕಾಸ್ಲೆ ರೊಕ್ಕಾನು ಹಾಳು ಮಾಡಿ ಹೆಣ್ಮಕ್ಳು ತೆಲಿನೂ ಹಾಳು ಮಾಡಿ ಮತ್ತೊಬ್ಬವ್ನ ಯಾವನ್ನ ರೊಕ್ಕದ ಕುಡ್ಲೆ ಏನಕತಿ ಅಂತೇಳಿ ಅವ್ನು ಕುಡಿಸಿ ಅವನು ಕುಡಿಯಾಕ ಹಚ್ಚಿ ಅವ್ನ ಬಾಳೆನು ಹಾಳು ಮಾಡಿ ನಿಂದ್ರಂಗಿಲ್ಲ ತಣ್ಣ ನಿಂದಿರ್ತಿರ್ನ ಏನಂತೀರಿ ಲೇ ನಾವು ದೇಶದ ಎಷ್ಟು ವಿಚಾರ ಮಾಡ್ತೀವಿ ಗೊತ್ತನ ನಾವು ಮಾತಾಡ್ತೀವಪ್ಪ ಅದೇ ಇವ ಮುಖ್ಯಮಂತ್ರಿ ಆದ ಅವ ಆಗುವಲ್ಲ ಅವ ಮುಖ್ಯಮಂತ್ರಿ ಆದ ಇವ ಆಗುವಲ್ಲ ಇದೇ ರಾಡೆ ಬರೇ ಅವ ಏನ್ ದೇಶಕ್ಕೆ ಒಳ್ಳೇದ್ ಮಾಡ್ಯಾನ ಇವ ಇನ್ನೇನ್ ಮಾಡ್ತಾನ ಫ್ರೀ ಆದ್ ಬಿಟ್ಟಾನ ಫ್ರೀ ಯಾಕೆ ಬಿಟ್ಟಿಲ್ಲ ಬರೇ ಮತ್ತೇನೈತಿ ಇದನ್ನ ಎಲ್ಲ ವಿಚಾರ ಮಾಡ್ಕೋತ ಕುದ್ರಾಕ್ ಹೋಗುದಿಲ್ಲ ಅವು ಸಾರಿಗೆ ಏನ್ ಮಾಡಿದ್ದಿ ಕೈಪಲ್ಲೆ ಏನ್ ತಂದಿ ಇಂಥ ನಮ್ಮ ವಿಚಾರ ತನ ಕುಂದ್ರ ನಡ್ರತಾಗ ಅಡ್ನಾಡಿ ಹಂಗ ಹೇಳಕ್ ನಾವು ಫ್ರೀ ಕೊಟ್ಟವ್ರಿಗೆ ಓಟ್ ಹಾಕಿ ದೇಶ ಹಾಳು ಮಾಡಂಗಿಲ್ಲ ಏನ ದೇಶಕ್ಕೆ ಯಾರು ಒಳ್ಳೇದ್ ಮಾಡ್ತಾರಂತ ನೋಡಿ ಓಟ್ ಹಾಕ್ತಿವಿ ರೈತ ರಟ್ಟಿ ಮ್ಯಾಗ ದುಡ್ಡು ತಿಂತಾನ ರೈತನ ಏಂತಿ ಫ್ರೀ ಕೊಟ್ಟಾರಂತ ಓಟ್ ಹಾಕ್ತಾಳ ಅವ್ರ ಏನ್ ನಿಮಗ್ ಫ್ರೀ ಕೊಟ್ಟಾರಂತ ಮಾಡಿ ಏನ ನಾವು ನೈಟಿ ಕುಡಿತೀವಲ್ಲ ರಾತ್ರಿ ಅದ್ರದ್ದು ರೇಟ್ ಹೆಚ್ಚಿಗೆ ಮಾಡ್ಯಾರ ಗೊತ್ತನ ಟ್ಯಾಕ್ಸ್ ಹಾಕಿ ಅದನ್ನ ಮತ್ತೆ 1 to 2 ಮಾಡಿ ಅದ್ರ ರೊಕ್ಕ ಎಲ್ಲ ಹಾಲ್ ಕಸಿತಾರ ರಾತ್ರಿ ಬೆಳಗ್ಗೆ ನಿಮಗ್ ಕೊಡ್ತಾರ ಕುದ್ರ ತಣ್ಣಕ್ರು ತಿಂಗ್ಳಕ್ಕೊಮ್ಮೆ ನಿಮ್ಗೆ 1,000-2,000 ಬೀಳ್ತತನ ಅಲ್ಲಿ ಹೋಗಲ್ಲೇ ಸಂತಿ ತರಾಕ ಪ್ರತಿ ತಿಂಗಳು ಸಂತಿ ತರಾಕ ಅವಾಗೆಲ್ಲ 4,000 ರೂಪಾಯಿ 5,000 ರೂಪಾಯಿ ಅಂದ್ರೆ ರಗಡಕ್ಕಿತ್ತು ಈಗ ಹೋಗು ಈಗ ಸುಮ್ಮನೆ ಮಾತಿ ಅದಕ್ಕೆ ಮರೆ ಹೋಗಿ ಮಾತಾಡ್ಕೊಂಡು ಆಳ್ಗುಡಿ ಬಿದ್ಕೊಂಡು ಹೋಗ್ರತ್ತ ನಿಮ್ಗೆ ಇಂಡಿಯಾದ ನಂಬರ್ 1 ಗೇಮಿಂಗ್ ಆಪ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದರ ಹೆಸರು ವಿನ್ಸೋ ಅಂತೇಳಿ. ಇಲ್ಲಿ ನೀವು 5 ನಿಮಿಷ ಆಟ ಆಡಿ ಬಹಳಷ್ಟು ಕ್ಯಾಶ್ ಪ್ರೈಸ್ನ ಗೆಲ್ಬಹುದು. ವಿನ್ಸೋದಲ್ಲಿ 100ಕ್ಕಿಂತ ಹೆಚ್ಚು ಫನ್ ಗೇಮ್ಗಳನ್ನ ಆಡ್ಬೋದು. ಫೇವ್ರೆಟ್ ಗೇಮ್ ಆಗಿರುವಂಥ ಲೂಡೋ, ಕ್ಯಾರಮ್, ಸ್ನೇಕ್ಸ್ ಅಂಡ್ ಲ್ಯಾಡರ್ನ ಕೂಡ ಆಡ್ಬೋದು. ನಾನೀಗ ಲೂಡೋ ಗೇಮ್ನ ಆಡ್ತಾ ಇದ್ದೀನಿ. ನೋಡ್ರಿ, ನಾನೀಗ ಈ ಮ್ಯಾಚನ್ನು ಗೆದ್ದೇ ಬಿಟ್ಟೆ. ನಾನು ಗೆದ್ದಿರುವಂಥ ಹಣನ UPI ಇಂದ ನನ್ನ ಬ್ಯಾಂಕ್ ಅಕೌಂಟಿಗೆ ಸೂಪರ್ ಫಾಸ್ಟ್ ಆಗಿ ಸೇಫ್ ಅಂಡ್ ಸೆಕ್ಯೂರ್ ಆಗಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ರೆಫರ್ ಮಾಡಿ 50 ರೂಪೀಸ್ನ ನೀವು ಪಡೀರಿ. ಇದಲ್ಲದೆ ನೀವು ಗೆಲ್ಬೋದು ಐಫೋನ್, ಗೋವಾ ಟ್ರಿಪ್, ಸೂಪರ್ ಬೈಕ್ ಮತ್ತು ಥಾರ್ ಕಾರ್ ಮತ್ತು MSD ಅವ್ರನ್ನ ಭೇಟಿಯಾಗೋ ಅವಕಾಶ ಪಡೆಯಿರಿ. ಮತ್ತೆ ತಡ ವಿನ್ಸೋ 45 ರೂಪಾಯಿ ಸೈನ್ ಅಪ್ ಬೋನಸ್ ಜೊತೆ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕೊಟ್ಟೇನಿ, ಹೋಗ್ರಿ ಡೌನ್ಲೋಡ್ ಮಾಡ್ಕೊರಿ. ಅದ್ರ ಹಂಗ ಬಾ ಗನ ತಿಂಡಿ ನಮ್ಮ ಮನೆ ಗಡಮಾಗಂದ ಹೌದು ಬಿಡ ಶಾಂತಕ. ಯಾಗ ಅವ್ರು ಹೇಳಿದ್ರಾಗೆ ಮತ್ತೆ ಅಪ್ಪಿಲ್ ಬಿಡ ಇವತ್ತಕ. ಮೊದಲು ನನ್ನ ಗಂಡ ದುಡ್ದಿದ್ರಾಗೆ ಇದಲ್ಲ ಸಂತಿಗೆ ಏಟ್ ಹೊಕ್ಕಿತ್ತು ಏಟ್ ಬಿಡ್ತಿತ್ತು ಹೆಣ್ಮಕ್ಳಿಗೆ ಗೊತ್ತಲ್ಲ. ಎಲ್ಲದ್ರದ್ದು ರೇಟ್ ಹೆಚ್ಚಿಗೆ ಆಗ್ಬಿಟ್ಟತಿ. ಏನು ಮಾಡ್ತೀವಿ ಇವತ್ತಾಗ ಸಾಕಾಗಿಬಿಡತ್ತೆ ನೋಡ. ಇವತ್ತಾಗ ಗಗನಕೀರ ಒಮ್ಮಿಂದ ಮಕ್ಕ ಜಂಪು ಒಮ್ಮಿಂದ ಬಕ್ ಹಾಲಿನ ರೇಟ್ ಅಂತೂ ಏನು ತಿಂಗಳದಾಗ 2 ಸಲ ಏರ್ತಾ 3 ಸಲ ಏರ್ತಾ ಗೊತ್ತಿಲ್ಲವ ಇವತ್ತಾಗ. ಮೊದಲು ನನ್ನ ಗಂಡನ ಪಗಾರ 400 ರೂಪಾಯಿ ಕೊಡ್ತಿದ್ದ, ಈಗ 350 ರೂಪಾಯಿ ಕೊಡ್ತಾನವ. ಏನು ಮಾಡ್ಬೇಕು, ಎಲ್ಲ ರೇಟ್ ಏರಿದ್ರೆ ನನ್ನ ಗಂಡನ ಪಗಾರ ಇರುವಂತ. ಏನು ಕೂಡ ಹೊರಗೆ ದುಡಿ ಗಣ ಮಕ್ಕಳ ಅವ್ರದ್ದು ಖರ್ಚು ಇರ್ತೈತೆ. ಮತ್ತೆ ಎದೆದಕ್ಕೆ ಹೋಗ್ತೀವೋ ಏನೋ ಪಾಪ ನಾವು ಅಂತೀವಿ ಮನೆ ಹಾಕುಂತು ಅದು ಹೋಲ್ ಬಿಡು. ಅಂದಾಗ ಈಕಿ ಹೊಸ ಸುದ್ದಿ ಗೊತ್ತೈತೆ ನಿನಗೆ? ಶಾಂತಂದು ಅಕ್ಕ ನಮ್ದುಗೆ ನಯಾಗೆ ವಿಷಯಗೆ ಹೇಳಿ ಏನ ಶಾಂತಕ? ಅದೇ ಇವ ರತ್ನವನ್ ಮಗ ಇದು ಕರ್ಗ ನುಗ್ಗಿಕಾಯಿ ಇದ್ದಂಗೆ ಐತಲ್ಲ ಉಳ್ದೋಕ. ಏನು ಮೈಯಾಗ ಹಿಡಿದು ಚೂಟಿದ್ರ ನೀರಾಗುತ್ತಿಲ್ಲ ನೋಡು. ಮುಕ್ಕಳ ಪಾವು ಕಿಲೋ ಕಂಡಿಲ್ಲ ನೋಡಿದ್ರ ಮುಕ್ಕಳ ನಾವು ತೆಂಗಿನ ಚಿಪ್ಪಾಗ್ಯಾವಲ್ಲ ಸಾರಿನ ಚಮಚಗತಿ. ಅದೇ 2ನೇ ಹುಡುಗದಲ್ಲ. ಅದು ಅವ್ವ ಪಾಪದಕ್ಕೆ ಲಗ್ನ ಮಾಡಕ್ಕೆ ಕನ್ಯೆ ಹುಡ್ಕಾಕತ್ತಾರಂತು. ಎಲ್ಲೆಲ್ಲಿ ಕನ್ಯೆನ ಸಿಗವಲ್ತಂತ. ಕನ್ಯೆ ಸಿಗ್ಲಾರ್ದಕ್ಕೆ ಯವ್ವ ಹುಡುಗ ಒಂದು ನಮೂನಿನ ಮಾಡಾಕತ್ತೈತಂತ. ಇದಕ್ಕಿದ್ದಂಗೆ ಡ್ಯಾನ್ಸ ಮಾಡ್ತಾನಂತ. ಇದಕ್ಕಿದ್ದಂಗೆ ಒಂದು ನಮೂನಿ ಏನದು ಫೋನ್ ಹಚ್ಚಿಟ್ಟು ಅದೇನವ ಫೋನ್ಯಾಗ ಅದು ಯಾರ ಮುಂದೆ ಏನೋ ಗೊತ್ತಿಲ್ಲ ಕುಣ್ಯಾಕತ್ತಿ ಬಿಡ್ತಾನಂತ. ತಕ್ತೈ ಕೈ ಕಾಲು ಮುರಿತೇವೆ ಅನ್ನೋದು ನೋಡುದಿಲ್ಲ ಅಂತ. ಹಿಂದೆ ಯಾರು ಬಂದರೂ ನೋಡುದಿಲ್ಲ, ಮುಂದೆ ಯಾರು ಬಂದರೂ ನೋಡುದಿಲ್ಲ. ಏನು ಕಾಲ ಏನು ಬಂದರೂ ನೋಡಂಗಿಲ್ಲ. ನಮ್ಮನಿ ಒಂದು ನಮ್ಮನಿ ಕುಣ್ಯಾಕತ್ತಿ ಬಿಡ್ತೈತಂತವ. ಇದು ಏನದು ತಕ್ತೈ ಮುಕ್ಕಳ ಮುರ್ತೈ ಅಂತೇಳಿ ಏನು ಕೈ ಕಾಲು ಮುರಿದು ಬೀಳ್ತಾವನ ಅನ್ಬೇಕು. ನಮ್ಮನೆ ಕುಡಿತೈತಂತೆ ಯವ್ವ. ಹೌದಾ ಯವ್ವ ಪಾಪ ಬಿಡ ಶಾಂತಕಾಲ. ಶಾಂತಕ ಏನೇನಪ್ಪ ಆತನ ಮನೆ ನಿನಗ?
ಹಂಗೇನಿಲ್ಲ ಶಾಂತಕ್ಕ. ಯವ್ವ ತಾಯಿ ಮನ್ಯಾಗ ಹಾರೇ ಬದುಕು ಮುಗಿಬೇಕಲ್ಲ ಶಾಂತಕ್ಕ. ನಿನ್ಗೇನವ ಇಬ್ರು ಸಿಸ್ಟರ್ ಒಳಗ ಶಾಂತಕ್ಕ. ಎಲ್ಲ ಸರ್ವೊಂದು ಮಾಡಿ ಮುಂದಿಡ್ತಾರ. ನಂದು ಹಂಗಲ್ಲ ಯವ್ವ, ಮನ್ಯಾಗ ಹಂದಿ ಹುಟ್ಟಿದಂಗೆ 2 ಗಂಡು ಹುಟ್ಟ್ಯಾವು. ಅವಕ್ಕೇನು ಮುಂದೆ ಒಂದು ಗಂಗಾಳ ತಂದಿಟ್ಟು ನಾನ ಉಣ್ಣಾಕ್ ನೀಡಿ ಉಣ್ತಾವು, ತೊಗೊಂಡೋಗಿ ಒಳಗೆ ನಾನೇ ಇಡ್ಬೇಕು ಕೈ ತೊಳ್ಕೊಂಡಿಂದು ಗೊತ್ತನು. ಹಿಂಗೆ ಏನು ಮಾಡ್ಬೇಕು, ಹೆಣ್ಣು ಹುಟ್ಬೇಕ ಇಲ್ಲ ಯವ್ವ ಅಂತ ಈಗ ಅನಿಸ್ತೈತೆ ಒಂದೊಂದ್ಸಲ. ಹೆಣ್ಣು ಹುಟ್ಟಿದ್ರೆ ದಣ್ಕೊಂಡು ಬಂದಿಂದ ಒಂದು ಹೊಟ್ಟೆ ನೀರು ಕೊಡ್ತಿತ್ತು ಕುಡಿಯಾಕ. ಗಂಡು ಮಕ್ಳು ತೊಗೊಂಡು ಏನು ಬೆಂಕಿ ಹಚ್ಬೇಕು, ಯಾವತ್ತಿಗೆ ಹೋಗಿ ಅತ್ತಾಗ ದುಡಿತಾವ್ ನೋಡು ಮೈ ಉಳ್ಳೆ. ನಾ ಅದಕ್ಕೇನಿಲ್ಲ ಅನ್ನೋದಿಲ್ಲ, ಸಂಸಾರ ಜವಾಬ್ದಾರಿ ಹೊರ್ತಾವು, ನಾ ಅದಕ್ಕೇನಿಲ್ಲ ಅನ್ನೋದಿಲ್ಲ. ಆದರೂ ಹೆಣ್ಣು ಮಕ್ಳಿಗೆ ತಾಯಿಗಳಿಗೆ ಒಟ್ಟು ಆಸರ ಆಗ್ಬೇಕು. ಒಂದು ಹೆಣ್ಣು ಅಂದ್ರೆ ಮದುವೆ ಮಾಡ್ಕೊರಿ ಬಡೆಗುಳೆ, ಮದುವೆ ಮಾಡ್ಕೊರಿಪ್ಪ. ನನಗಂತರೂ ಕನ್ನೆ ಹುಡ್ಕಕ್ಕೆ ಆಗೋದಿಲ್ಲ. ಯಾವ್ದನಾರ ಒಂದು ಎತ್ತಾಗಾರ ಲವ್ ಗಿವ್ ಮಾಡಿ ಜೋಡಕ್ಕೊಂಬರ್ರಿಪ್ಪ. ಯಾವ್ದಾರ ಯಾವ ಜಾತಿ ಆಗ್ವಲ್ತಕ್ಕಂತ ಹೇಳೇನೆ. ಒಂದು ಮಕ್ಕರ ಲವ್ ಮಾಡಕ್ಕೆ ಒಂದು ಕನ್ನೆ ಬೀಳ್ವಲ್ ತುಡ ಅವಕ್ಕೆ. ಅಯ್ಯ ಪ್ರೇಮಿ ಸೊಟ್ಟು ಮಾರಿ ಅಲ್ಲೇ ಲವ್ ಮಾಡಂದ್ಯಾನೆ ಬಿಡ. ಈಗಿನ ಖರ್ಚಿನಾಗ ಲಗ್ನ ಮಾಡಕತ್ತೇನೋ. ಗಣ್ಯರ ಲಗ್ನ ಮಾಡ್ಬೇಕು ಮೊದ್ಲ. ಎಲ್ಲಿ ಮೈ ಒಳಗೆ ಖರ್ಚು ಮಾಡಿ ಲಗ್ನ ಮಾಡಕೋಲೇವ, ನಮ್ಮ ದುಡ್ಮಿನ ಒಟ್ಟಕೈತಿ. ಅದಕ್ಕೆ ಬೇಡ ಬೇಡ್ತಿಗೆ ತಗಂತೇಳಿ ಯಾವ್ದನಾರ ಚಂದ ನೋಡಿ ಲವ್ ಗಿವ್ ಮಾಡಿ ಲಗ್ನ ಮಾಡ್ಕೊರಿಲ್ಲ ಬಡ್ಯಾಗಳ ಅಂತ ಹೇಳೀನಿ. ಯಾವ ಲವ್ ಮಾಡೋದಿಲ್ಲ ಬಿಡ್ಬೇ ಯವ್ವ, ಏನು ಮಾಡ್ಬೇಕು ಚಂದ. ಈಗಿನ ಕಾಲದಾಗೆಲ್ಲ ಬೈಕು ಪೈಕು ಇದ್ರೆ ಹುಡುಗಿಯಾರು ಬುಟ್ಟಿಗೆ ಬೀಳುದಿಲ್ವ, ಟೈಮ್ ಪಾಸ್ ಮಾಡಕ್ಕೆ ನೋಡ್ತಾರ. ಟೈಮ್ ಪಾಸ್ ಎಲ್ಲಿ ಮಾಡಕ್ಕೆ ಹೋಗುನು, ಕರೆನ ಲವ್ ಗಿವ್ ಮಾಡೋದಿಲ್ಲ. ಏನು ಭಾಳ ಕಡಿಮೆ ಬೇವ ಅಂತ ಅವು ಹುಡುಗರು ಪಾಪ ಅವರ ಏನು ಮಾಡ್ಬೇಕು, ಹೌದಿಲ್ಲ? ಅಂದಕ್ಕೆ ಶಾಂತಕ್ಕ ನಿಂಗೊಂದು ವಿಚಾರ ಗೊತ್ತೇನೋ ರಾತ್ರಿ ಏನಾತಂತೇಳಿ? ಅದನ್ನ ಕೇಳ್ಬೇಕಂತಿದ್ ನೋಡಿ. ನೀನ ಬಂದು ಏನೋ ಬಾಯಿ ಭಾಳ ಕೇಳಕತ್ತಿತ್ತಲ್ಲ ನಿಮ್ಮ ಮೋನಿ ಕಡೆ. ಅಯ್ಯೋ ನನಗೆ ಎಟ್ಟತ್ತಿಗೆ ಬಂದು ನಿನಗೆ ಸುದ್ದಿ ಹೇಳ್ತಾನೆ ಅನ್ನೋಂಗಾಗಿತ್ತು. ರಾತ್ರಿ ಆಕೆ ಆ ಹನಿಮಿ ಗಂಡ ಜೊಕ್ಕ ಕುಡ್ದು ಬಂದಾನ. ಈ ಹನಿಮಿಯ ರವು ಬಂದ್ಬಿಟ್ಟಾಳ ಮನೆಗೆ. ಅವು ಬಂದಾಳ, ಹನಿಮಿ ಅದಾಳ. ಹನಿಮಿ ಗಂಡು ಕುಡ್ದು ಬಂದಾನಲ್ಲ, ಹನಿಮಿ ಜಾಡ್ಜ್ ಒಯ್ಯಾಕತ್ತಿ ಬಿಟ್ಟಾನ. ಅವ್ರವ ಅಯ್ಯಾಳ್ಯಾರ ಬಿಡ್ರಿಪ್ಪ, ಹೊಡಿಬೇಡ್ರಿ, ನನ್ನ ಮಗಳ ಅಟ್ಟು ಚಂದ ಬೆಳೆಸೇನಿ ನಾನು, ಆಕೆ ಹಂಗೆ ಹೊಡಿಬೇಡಿ ಮಾಡಾಕೋಬೇಡ್ರಿಪ್ಪ ನೀವು ಅಂದ್ಲಂತ. ಹೇಳ್ತೀನ ನಿನ್ನವನ ನಮ್ಮವ್ನ ಮನೆ ಬಿಟ್ಟು ಓಡಿಸಿ ನಿನ್ನ ಕರ್ಕೊಂಬಂದು ಇಲ್ಲಿ ಕುಂದ್ರಿಸ್ಕೊಂಡು ಕೂಳು ಮಾಡಿ ಗುದ್ದಡ್ರಂಗೆ ತಿನ್ಸಾಕತ್ತಾಳ. ಈಕಿನ ಬಿಡ್ತಾನಂತ ಮಾಡಿ ಏನ ನಮ್ಮವ್ನ ಹೊರಗೆ ಹಾಕ್ಯಾಳ. ಈಕಿ ಅಂತಾನಂತ ಹೊಡಿತಾನಂತ ರಾತ್ರಿ ಯೋ ಹೊಕ್ಕನ್ ಬಿಡ್ರಿಪ್ಪ, ನಾ ಇರೋದಿಲ್ಲ, ಎದಕ್ಕಿರ್ಬೇಕಿಲ್ಲಿ ಅಯ್ಯ ಅನ್ಕೋತ ಹೊರಗೆ ಬಂದು ಮಕ್ಕೊಂಡು ಬೆಳಗ್ಗೆ ನಸಕಿನಾಗ ವಸ್ತಿ ಬಸಿಗೆ ರೈಟ. ಹೌದಾ? ಅವಕಳ ಬೆಂಡ್ಲಿಗೆ ಇರು ಒಂದು ಹತ್ತಿನ ಒಂದು ರೊಟ್ಟಿ ಮಾಡಿ ಕೊಡ್ಲಾರ್ದ ಅದಕ್ಕೆ ಕಿರಿ ಮಾಡಿ ಓಡಿಸಿದನ ಮಗಳ ಮನೆಗೆ. ನೆಮ್ಮದಿಯಾಗಿ ಇರಾಕ್ ಬರ್ದಾಗ ಮಾಡಿ ತಾವು ಬಂದು ಕೂಳು ಮಾಡಿ ಹಾಕೊಂತ ಆರಾಮ ಇಲ್ಲಿ ಇಟ್ಕೊಂಡ್ರ ಮತ್ತೆ ಯಾರಿಗೆ ಸಿಟ್ಟು ಬರಂಗಲ್ಲ. ಚಲೋ ಮಾಡ್ಯಾನ ಅವ ಈ ಕೆಲಸ ಯಾವಾಗ ಮಾಡ್ಬೇಕಿತ್ತು, ಈಗ ಮಾಡ್ಯಾನ. ಇರ್ಲಿ ಮತ್ತೆ ಹಬ್ಬಕ್ಕೆ ಸ್ವಚ್ಛ ಮಾಡಿಲ್ಲ ಮನೆಗೆ ಶಾಂತಕ? ಮಾಡಿದ ಸುಳ್ಳು ಯಾಕೆ ಅನ್ಬೇಕು. ನಮ್ಮ ಸಸ್ತ್ಯಾರು ಎಲ್ಲ ಒಗಾತೆಗೆ ಮನೆ ಸ್ವಚ್ಛ ಮಾಡ್ಯಾರ ನೋಡು ಹಬ್ಬದ್ದು. ಅವು ನೋಡಿ ಇಲ್ಲ ಮೊನ್ನೆ ಪೂಜೆದ್ವು ಏನೇನು ತರ್ಸ್ಯಾರ ಅಂತೇಳಿ. ಈ ವರ್ಷ ಭಾರಿ ಜೋರೈತಿ ಯವ್ವ. ನಮ್ಮೂರಾಗ ನಮ್ಮ ಮನ್ಯಾಗ ಹಬ್ಬ ಜೋರೈತಿ ಈ ವರ್ಷ. ಹೌದಾ? ಚಲೋ ಬಿಡ ಶಾಂತಕ್ಕ, ನಮ್ಮ ನಸೀಬ ನೋಡಿಲ್ಲ ಯಾವಾಗ ಆಕತೆ ಏನೋ ಹೆಂಗಾಕತೆ ಏನವ. ಹೋಲ್ಬಿಡು ನಿಮ್ಮ ಮನ್ಯಾಗ ಆದ್ರೇನು ನಮ್ಮ ಮನ್ಯಾಗ ಆದ್ರೇನು ಚಲೋ. ಒಟ್ಟು ಎಲ್ಲೇ ಒಂದು ಬತ್ತಲ್ಲ ಒಟ್ಟು ಒಂದು ಒಳ್ಳೇದಾಗಲಿ. ಮತ್ತು ಶಾಂತಕ್ಕ ಇದು ಮಗ ಸೊಸಿಗೆ ಬೆಂಗಳೂರಾಗ ಅದಾರಲ್ಲ, ಫೋನ್ ಹಚ್ಚಿಲ್ಲ ಅವ್ರಿಗೆ? ಹಚ್ಬೇಕಿಲ್ಲ, ಬರ್ತಿದ್ವಲ್ಲ ಹಬ್ಬಕ್ಕೆ. ಹಚ್ಚಲಾರ್ದ ಬಿಟ್ಟಿರ್ತೆ ನನ್ನ ಗಿರ್ಜಿ. ಇವ ಸೂಟಿ ಕೊಡವಲ್ರಂತೇನ, 1-2 ದಿನ ಸೂಟಿ ಐತಿ. ಮತ್ತು ಸುಳ್ಳ ಅಲ್ಲಿಗೆ ಬರೋದು ಅಲ್ಲಿಂದ ಇಲ್ಲಿಗೆ ಬರೋದು ಇದಾಕತಿ. ಅದಕ್ಕೆ ಒಲ್ವಿ ಸುಮ್ಮನೆ ನೀವು ಮಾಡ್ಕೊರಿ ಹಬ್ಬನ. ನಾ ಒಂದು 4 ದಿನ ಬೇಕಾರೆ ಯಾವಾಗಾರ ಇನ್ನೊಮ್ಮೆ ಒಂದು ವಾರ ಸೂಟಿ ತೊಗೊಂಡು ಒಮ್ಮೆ ಬರ್ತೇನೆ. ಸುಳ್ಳ ಎದಕ್ಕೆ ಚಟಿಗೆ ಮುಟ್ಟಿಗೆ ಅಡ್ಡಾಡೋದು ಬ್ಯಾಡ ಬೇವ ಅಂತಾನ. ಅದಕ್ಕೆ ಒಬ್ಬೇಕೆ ಏನಿರ್ತಾಳಪ್ಪ ಅಲ್ಲೇ ಬಾ ಹುಡುಗಿನೂ ಕರ್ಕೊಂಡು 1ನೇ ವರ್ಷ ನನ್ನ ಮೊಮ್ಮಗಳು ಫಸ್ಟ್ ವರ್ಷ ಹಬ್ಬ ಮಾಡಲಿ ಅಮ್ಮನ ಮನ್ಯಾಗ ಅಂತ ಹೇಳಿದ್ರು. ಬಡೆ ಹೇಳಿದ ಮಾತಾ ಕೇಳೋದಲ್ವ, ಏನು ಮಾಡಲ ಅನಾರ? ಹೇಳಿದ ಮಾತು ಕೇಳೋ ಮಕ್ಕಳಾದ್ರೆ ಏನಾರ ಹೇಳ್ಬೋದವ. ಅವು ಕೇಳೋದಿಲ್ಲ ಅಂದಮೇಲೆ ಯಾರಿಗೆ ಹೇಳೋದೈತೆ ನೀನ ನೋಡೋಣ. ಹೌದನ? ಆಗ್ಲಿ ಬಿಡು, ಹೋಲತ್ತಾಗ ಏನಾರ ಸೂಟಿ ಕೊಟ್ಟಿರಕ್ಕಿಲ್ಲ ಬಿಡ ಶಾಂತಕ. ನೀ ಎದಕ್ಕೆ ಬೈತೀಯ? ಯಾವಾಗ ನೋಡಿದ್ರೆ ಬೈಯೋದ್ರಾಗ ಇರ್ತೀವ ನೀನಾರತ್ತಾಗ. ಹಂಗಲ್ಲ, ಆಕಿಗೂ ಸೀರೆ ತಂದನಿ ಮೊನ್ನೆ ಹೋಗಿದ್ದಲ್ಲ ಅವಾಗ ಆ ಖುಷಿಗೆ ಒಂದು ಅಂಗಿ ತೊಗೊಂಬಂದನಿ. ಯಾಕಂದ್ರೆ ಹಬ್ಬಕ್ಕೆ ನನ್ನ ಮೊಮ್ಮಗಳು ಬಂತಂದ್ರೆ ಮತ್ತೆ ಬೇಕಲ್ಲ, ಅದಕ್ಕೆ ಆಕಿಗೂ ಸೀರೆ ಅಂಗಿ ಎಲ್ಲ ತೊಗೊಂಬಂದನಿ. ಅದಕ್ಕೆ ಕೊಟ್ಟೊಂದು ಚಂದ ನೋಡೋಣ ಅಂತೇಳಿ. ಅದ್ರಿಗೆ ಏನು ಮಾಡ್ಬೇಕು, ಬರಲಿಲ್ಲ. ಇರಲಿ ಇವಾಗ ಬರ್ತಾಳೆ ಬರಲಿ. ಊಟ ಆಗಿ ಕುಂತಂಗೈತಿ ಎಲ್ಲರೂ? ನಂದು ಊಟ ಆತವ. ಮತ್ತೆ ನಿಮ್ಮ ಮನೆಗೆ ಮಾಡಿದ್ರಿ ಅಡುಗೆನ? ನಾ ಇವತ್ತು ನುಗ್ಗಿ ಸೊಪ್ಪು ಶಾಂತಕ್ಕ. ಇದು ಪರಮ್ನಾರ್ ಹಿತ್ತಲಾಗ ನುಗ್ಗಿಕಾಯಿ ಮರ ದೊಡ್ಡದಾಗೈತಲ್ಲ, ಅಲ್ಲೇ ಒಟ್ಟು ಸೊಪ್ಪು ಜಾಸ್ತಿ ಹರ್ಕೊಂಬಂದಿದ್ದೆ. ನುಗ್ಗಿ ಸೊಪ್ಪಿಂದ ಇದು ಸಾರು ಮಾಡಿದ್ದೆ. ಒಂದು ಈಟು ಸಾರು ಮಾಡಿ ಮುದ್ದೆ ಮಾಡಿ ತಟಕ್ಕೆ ಬಿಸಿ ಅನ್ನ ಮಾಡಿದ್ದೆ ಅಷ್ಟೇ, ಮತ್ತೇನು ಮಾಡಿಲ್ಲ ನೋಡು. ನಮ್ಮ ಮನೆಯಾಗ ಅನ್ನ ಸಾರು ಅಟ್ಟ ನೋಡುವ ಇವತ್ತು. ಪತಿ ನಿಮ್ಮ ಮನೆಯಲ್ಲೇ ಗಪ್ಗಡ್ದಾಗ ಬಿಟ್ಟಿಯಲ್ಲ? ನಮ್ಮದು ಮನೆಯಲ್ಲಿ ಇವತ್ತು ಅನ್ನದು ಸಾರಿಗೆ ಅಟ್ಟೆ ಮಾಡಿತ್ತು. ಯಾವಾಗ ನೋಡಿದ್ರು ಬಿರಿಯಾನಿ ಅಂತಿದ್ಲಮ್ಮ ಪಾತಿ. ಇವತ್ತು ಯಾಕೆ ಅನ್ನ ಸಾರು ಉಂಡಿರಲ್ಲೇ?
ಏ ಈಗಿಂದು ರೇಟ್ಗೆ ಎಲ್ಲ ಚಿಕನ್ದು ಮಟನ್ದು ತಂದು ಪೂರಾಗೆ ಮಾಡಕ್ಕೆ ಆಗ್ತದೆ, ಆಗೋದಿಲ್ಲ. ಈಗ ಮೊದಲು ಎಲ್ಲ ತಿಂಗಳಿಗೆ 5-6 ಸಲ ಮಾಡ್ತಾ ಇತ್ತು, ಈಗ ಇಲ್ಲ, ತಿಂಗಳಿಗೆ 1 ಸಲ 2 ಸಲ ಮಾಡ್ತಾ ಐತಿ. ಭಾಳ ತುಟ್ಟಿ ಆಗ್ಬಿಟ್ಟಿದೆ, ದುಡ್ಡಿಗೆ ಇಲ್ಲ, ಬಚ್ಚ ಅದು ಸಾಲಿದು ಎಲ್ಲ ಪೀಜಿಗೆ ಕಟ್ಟಬೇಕು, ಸ್ಕೂಲ್ಗೆ ಪೀಜಿಗೆ ಕಟ್ಬಿಟ್ಟು ಅವ್ರದ್ದು ಕುಂಡಿ ಚಡ್ಡಿಗೆ ಎಲ್ಲ ನೋಡ್ಬಿಟ್ಟು ಎಲ್ಲ ಎಲ್ಗೆ ಮಾಡಕ್ಕೆ ಆಗ್ತದೆ. ಅದಕ್ಕೆ ಹೇಳ್ಬಿಟ್ಟಿದ್ದೀನಿ ನಮ್ಮದು ಗಂಡದಿಗೆ, ಹಬ್ಬದು ಎಲ್ಲ ಮಾಡ್ಕೊಂತ ಕುತ್ಕೊಳ್ಳೋಕ್ಕೆ ಆಗೋದಿಲ್ಲ, ನೀನು ಚಿಕನ್ನು ಮಟನ್ನು ಎಲ್ಲ ತಿನ್ನೋಕ್ಕೆ ಹೋಗಬೇಡ, ತಿಂಗಳಿಗೆ 1 ಸಲ 2 ಸಲ ಮಾಡ್ತೀನಿ ನಾನು, ಭಾಳ ಮಾಡೋಕ್ಕೆ ಆಗೋದಿಲ್ಲ, ದುಡ್ಡಿಗೆ ತೆಗ್ದಿಡ್ಬೇಕು, ಮಕ್ಕಳಿಗೆ ಬೇಕು ಅಂತ ಹೇಳ್ಬಿಟ್ಟಿದ್ದೀನಿ. ಅದಕ್ಕೆ ಸುಮ್ಕೆ ಇದ್ದಾರೆ ಅವರು. ನಮ್ದುಗೆ 1 ಸಲ ತಂದ್ಬಿಟ್ರೆ 1 ಕಿಲೋಗೆ ಯಾವುದಕ್ಕೆ ಸಾಲದೇ ಇಲ್ಲ ಅಂತಂದು ಅಕ್ಕ, 2-3 ಕಿಲೋಗೆ ಬೇಕು. ಮಕ್ಕಳದು ಎಲ್ಲ ಸಣ್ಣದು ಇದ್ದಾರೆ, ಹೊಟ್ಟೆದು ತುಂಬ ತಿಂತಾರೆ, ಅವ್ರದುಗೆ ಒಂದು 10 ಪೀಸು 20 ಪೀಸು 30 ಪೀಸ್ಗೆ ಎಲ್ಲ ತಿಂತಾರೆ ಅವರು. ಕಬಾಬ್ಗೆ ಎಲ್ಲ ಮಾಡಿಸ್ಕೊಂತಾರೆ, ಮಟನ್ಗೆ ಎಲ್ಲ ಬೇಕಾಬಿಟ್ಟಿ ಹೊಡಿತಾರೆ ಅವರು, ಫುಲ್ ಚರ್ಬಿಗೆ ಇರಬೇಕು ಅವ್ರದಿಗೆ ಎಲ್ಲ. ಅದಕ್ಕೆ ಅವರೆಲ್ಲ ಸಾಲದಿಲ್ಲ, 3 ಕಿಲೋಗೆ ಮಿನಿಮಮ್ ಬೇಕು ನಮ್ದುಗೆ. 3 ಕಿಲೋಗೆ ಅಂದ್ರೆ ಮಟನ್ಗೆ ಎಷ್ಟು ಆಗ್ತದೆ ಅಂತಂದು ಅಕ್ಕ ಗೊತ್ತು ನಿಮ್ದಿಗೆ? 700 ರೂಪಾಯಿ 800 ರೂಪಾಯಿ ಮಟನ್ಗೆ ಇದೆ. ಒಂದು ಕಿಲೋಗೆ ಆಗ್ಬಿಟ್ರೆ 2 ಕಿಲೋಗೆ 1600 ರೂಪಾಯಿಗೆ ಆಗ್ತದೆ. ಮತ್ತೆ 3 ಕಿಲೋಗೆ ಎಷ್ಟು ಆಗ್ತದೆ? 2400 ರೂಪಾಯಿಗೆ ಆಗ್ತದೆ 1 ಸಲಗೆ ತಂದ್ಬಿಟ್ರೆ. ಅದಕ್ಕೆ ನಮ್ದಿಗೆ ತಿಂಗಳಿಗೆ 1 ಸಲ ಮಟನ್ಗೆ ಮಾಡ್ತೀವಿ, ಇನ್ನೊಂದು ಸಲ ಚಿಕನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಚಲೋ ಬಿಡ, ಎದಕ್ಕಷ್ಟು ಮಟನ್ ತಿನ್ಬಾರ್ದೇ ಇವ, ಈಗೆಲ್ಲ ಹಾರ್ಟ್ ಅಟ್ಯಾಕ್ ಭಾಳ ಆಗಕತ್ತೈತಿ ಲೇಪಾತಿ. ಈ ಕುರಿ ಮಟನ್ ತಿಂದು 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 ಚರ್ಬಿ ಎಲ್ಲ ಹೃದಯಕ್ಕೆ ಹೋಗಿ ಆ ರಗತ ಪಂಪ್ ಮಾಡು ನರ ಇರ್ತೈತಲ್ಲ ಅದಕ್ಕೆ ಹೋಗಿ ಅಡ್ಡು ಕುಂತು ರಗತ ಆಡುವಲ್ತಂತೆ. ಅದು ಮತ್ತು ಆ ನಮ್ನಿ ಮಟನ್ ತಿಂದು ನಾವು ಹೃದಯಕ್ಕೆ ತ್ರಾಸ ಕೊಡ್ತೇವೆ, ರಕ್ತ ಇದು ಮಾಡಂದ್ರೆ ಎಲ್ಲಿದು ಮಾಡ್ಬೇಕಾದ್ರೆ ಪಾಪ. ಹಾಗಾಗಿ ಹೆಚ್ಚು ಕಮ್ಮಿ ಆಗಿ ತ್ರಾಸಾಗಿ ಒವಿದ್ದು ಒದ್ದಾಡೋ ಪರಿಸ್ಥಿತಿ ಆಗಕತ್ತೈತಿ ಗೊತ್ತನು. ಭಾರಿ ಹುಷಾರಿರ್ಬೇಕು. ಅಯ್ಯೋ ತಾಯಿ, ಅವಾಗೆಲ್ಲ ಕಲ್ ತಿಂದು ಕರ್ಗಿಸ್ಕೊಂತಿದ್ರು, ಈಗ ಹಂಗೆಲ್ ಬಿಡ ಕಾಲ್ಮನ. ಇದೊಂದು ಮಟನ್ ಸೊಟ್ಟ ತಿನ್ನೋದಿರಲಿ, ಹೃದಯಕ್ಕೆ ಭಾರಿ ತ್ರಾಸು, ಅದ್ರ ಚರ್ಬಿ ಏನು ಸ್ವಲ್ಪ ಇರ್ತದಂತ ಮಾಡಿನ ಕೊಲೆಸ್ಟ್ರಾಲ್, ಭಾರಿ ಕೊಲೆಸ್ಟ್ರಾಲ್ ಅಲ್ಲ ಪಾಪ. ಮತ್ತು ಅದ್ರ ಜೀವ ತೆಗೆದಿರ್ತೇವೆ, ಮತ್ತು ನಮ್ಮ ಜೀವನೂ ಹೋಗುದ ಬಿಡು, ಅದ್ರಾಗ ಏನೈತಿ. ಅದಕ್ಕೆ ಇವ ಮಟನ್ ತಿನ್ನೋದು ಕಡಿಮೆ ಮಾಡ್ರಿ, ತಿನ್ನಾಕ ಹೋಗ್ಬೇಡ್ರಿ. ನಾವು ತಿನ್ನೋದಿಲ್ವ ಇವ, ನಮ್ಮ ಮನೆ ತರೋದಿಲ್ಲ, ಯಾವಾಗಾರ ಅಪರೂಪಕ್ಕೆ ತಂದ್ರೆ ಒಂದು ಚಿಕನ್ ತಂದಿರ್ತಾನಟ ನೋಡು, ಇಲ್ಲಾಂದ್ರೆ ಅದು ಇಲ್ಲ. ಯವ್ವ ನಮ್ಮ ಮನ್ಯಾಗಂತರೂ ತಿನ್ನೋದೇ ಇಲ್ಲ ಬಿಡು. ನನ್ನ ಮಕ್ಕಳು ತಿಂದು ಬರ್ತಾವು, ಅಲ್ಲೇ ಹೊರಗೆ ತಿಂತಾವವ, ಆದರೆ ಅವು ಏನು ಈ ದಿನ ಎಲ್ಲ ತಿನ್ನಕ್ಕೆ ಹೋಗೋದಿಲ್ಲ ಸಂತಕ. ಸರಿ ನಾ ಬರ್ತೇನೆ ತೋರ, ಮತ್ತೇನೈತಿ? ಅಲ್ಲ ನಾ ಬಂದು ಹನಿಮಿ ವಿಚಾರ ಹೇಳಿದೆ ಅಂತೇಳಿ ಹೇಳಕ್ಕೆ ಹೋಗ್ಬೇಡ ಇವ. ಇಲ್ಲ ಪಾಪ ಹೇಳಲ್ಲವ, ಈ ಪಾಪ ಹಂಗೆ ಯಾರ್ದಾರು ಚಾಡ ಮಾತಾಡಕ್ಕೇನ, ಏನೋ ಇದ್ದಿದ್ದು ಹೇಳಿ, ಅದ್ರಾಗ ಏನೈತಿ, ಅದ್ರಾಗ ತಪ್ಪೇನೈತಿ ಯಾವುದಿಲ್ಲ. ನೀ ತಲೆನೇ ಕೆಡ್ಸ್ಕೊಳಕ್ ಬಿಡ, ನಾ ಯಾರ ಮುಂದೆ ಹೇಳಕ್ಕೆ ಹೋಗೋದಿಲ್ಲವ, ಅದ್ರಾಗ ಏನೈತಿ ಹೇಳು ಅಂತದ್ದು. ಅದ ಅಂತಾನೆ ಇವ, ನಮ್ಮ ಬಾಳೆ ಬದುಕು ಮಾಡ್ಕೊತಿದ್ದವ್ರು ನಾವು ಯಾರ್ದು ಚಾಡ ಮಾತಾಡಕ್ರ ಮನಸ್ಸಾಗೋದಲ್ಲ. ಹಿಂಗೆ ಏನಾರು ಇದ್ದಾಗ ಒಂಚೂರು ಹೇಳಿರ್ತೇವೆ, ಸುಡ್ಗಾಡ ಅವೇ ಕುತ್ತಿಗೆ ಬಂದು ಜೋಡಕ್ಕವು. ಎಲ್ಲಿಗಾರ ಸುದ್ದಿ ಹೋಗಿ ಅದೇನೋ ಅಂತಾರಲ್ಲ, ನಮ್ಮ ಪಾಡಿಗೆ ನಾವಿದ್ರು ಅದು ಬಂದು ಹಣಿಗೆ ಬಿಡಿತೈತಿ. ಅದಕ್ಕೆ ಹೆದರಿಕೆ ಅವ ನಮ್ಗೆ ಬಿಡಾಡ್ಯ ರುಸಾಬ್ರನ್ನ ತೆಗ್ಯಾಕ ಹೋಗುದಿಲ್ಲ ಅವ. ಹಿಂಗೇನಾರ ತೆಗ್ದಾಗ ಅದ್ರ ಅವ್ನು ಅದು ಬಂದು ಗಂಟ್ಲಕ್ಕ ಕುಂದಿರ್ತತಿ. ಇಲ್ಲ ಯವ ಪಾಪ, ನೀ ಯಾರ್ದಾರ ಚಾಡ ಎಂದಾರ ಆಡ್ಕೊಂಡು ಏನು ಬಾಳೆ ಬದುಕು, ನಾವು ಆದ್ರೂ ಹಂಗ ಅಲ್ಲ ಅನ್ಲೇ. ನಮ್ಗೆ ಎದಕ್ ಬೇಕಾ ಮಂದಿ ಮನೆ ವಿಚಾರ? ನಾವು ಯಾರ ಮನೆ ಚಾಡ ಎಂದೂ ಆಡ್ಕೊಂಡಾರಲ್ಲ ನೋಡುವ ಇವ, ಎದಕ್ ಬೇಕಂತೇವೆ ನಾವು? ನಮ್ಮ ಅನ್ನ ತಿಂತೇವಿ, ನಮ್ಮ ಗಂಗಾಳದಾಗ ನಾವು ನೀರು ಕುಡಿತೀವಿ ಅಂದಮೇಲೆ ನಮ್ಗೆ ಯಾಕೆ ಬೇಕು? ಹೌದಿಲ್ಲ, ನಮ್ಮ ಮನೆ ನಾವು ಇರ್ತೇವೆ ಅಂದಮೇಲೆ ಮಂದಿ ಮನೆ ವಿಚಾರ ಯಾಕೆ ಮಾತಾಡ್ಬೇಕು? ಹೌದಲ್ಲ, ಏನಂತೀಯ ಗಿರ್ಜಿ ಪರಕ? ಅಯ್ಯೋ ಹಂಗ ಬಿಡ ಸಂತಕ, ಎಲ್ಲರ ಮನೆ ದಸಿನೂ ತೂತ. ನಮ್ಮ ಮನ್ಯಾಗ ಏನು ಕಷ್ಟ ಇಲ್ಲ, ನಮ್ಮ ಮನ್ಯಾಗ ಏನು ಇಂಥವೆಲ್ಲ ರಾಡಿಲ್ಲ. ನಮ್ಮ ಮನ್ಯಾಗೂ ಎಲ್ಲರ ಮನೆ ದಸಿನೂ ತೂತ, ಹುಡುಕಾಡಿದ್ರೆ ಏಸ್ ರಾಡಿ ಸಿಗ್ತಾವ ಏನ. ಹಂಗಿದ್ದಾಗ ನಾವು ಯಾಕೆ ಮಂದಿ ಮನೆ ವಿಚಾರ ಮಾತಾಡಕ್ಕೆ ಹೋಗೋಣ? ಇವ ನನಗೆ ಈಗ ಬರೋದಲ್ಲ ಸಂತಕ. ನಾ ಅಂತೂ ಮಂದಿ ಮನೆ ವಿಚಾರ ಅಂದ್ರೆ ಕಿವಿನ ಮುಚ್ಕೊಂಡ್ಬಿಡ್ತೇನೆ. ಈಗ ನೋಡು, ಹೋದ್ವಾರ ರಮೇಶನ್ ಮಗಳು ಓಡೋದ್ಲು, ಏನು ಮಾಡಕತ್ತಿ? ಹೌದಿಲ್ಲ, ಸುದ್ದಿ ಕೇಳಿ ಈಗ ಭಾಳ ಬೇಸರ ಆಯ್ತು. ಯಾರ ಮುಂದೆ ಹೇಳಕ್ಕೋ ಬಿಡೇವ ಪರಕ್ಕ ಅಂತಂದ್ಲು. ಆದ್ರೆ ನಾ ಯಾರ ಮುಂದಾರ ಹೇಳೇನೇನೋ ಇವತ್ತಿನವ್ರಿಗೆ ಹೇಳಂಗಾರ ನೋಡೋಣ. ಅಲ್ಲ ಈಗಿನ ಹುಡುಗಿಯರ್ದೇನೋ ಭಾರಿ ಡಿಮ್ಯಾಂಡು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತಾರ, ಒಂದ ಮನೆ ಇದ್ರ ಸಾಲಲ್ಲ 2 ಮನೆ ಇದ್ರು ಬೇಕು ಅಂತಾರಪ್ಪ. ಇದ್ರ ಮಾರಿಮಣ್ಣಗಡಗ್ಲಿ ಈ ಹುಡುಗಿ ಅದು ಏನು ಕಂಡು ಓಡ್ಯತ ಏನೋ, ಅದ್ರ ಕಡೆ ಏನಿಲ್ಲ ಬಳಗ, ಅದಕ್ಕೆ ಬೇಡ್ಕೊಂತಿದ್ದೆ ನನ್ನ ರೂಪಾಯಿ ಇಲ್ಲದ ಹುಡುಗನ ಕಡೆ. ಅದು ಏನು ಕಂಡು ಓಡ್ಯತ ಏನೋ ದೇವರಿಗೆ ಗೊತ್ತಾಗ್ತಕ್ಕ. ಏನು ಮಾಡಕತ್ತಿ? ಹೌದಿಲ್ಲ, ಈಗ ಅನ್ಸಂಗಲಕ್ಕಿಗೆ ನಾಳೆ ಒಂದು ಕೂಸು ಹುಟ್ಟಿಂದ ಗೊತ್ತಾಕತ್ ರೊಕ್ಕದ ಬೆಲೆ ಏನಂತೇಳಿ. ಈಗ ಒಂದಿಟ್ಟು ಹೊಸ ಬಿಸಿ ಎಲ್ಲಿದ್ರ ಸಾಲ ಮಾಡಿ ರೊಕ್ಕ ತಂದಿರ್ತಾನೆ, ಚೈನಿ ಹೊಡಿತಾರ. ಈಗ ಆಮೇಲೆ ಗೊತ್ತಾಕತಿ ಅಟ್ಟದಿಗೆ ಇದನ್ನ ಮೂಳಿನ ಯಾರು ಹೊಳ್ಳಿ ನೋಡ್ತಾರ, ಕಾಲು ಮಿಂಚೋಗ್ಬಿಟ್ಟಿರ್ತೈತಿ. ಅದಕ್ಕೆ ತಂದೆ ತಾಯಿ ಮಾತು ಕೇಳ್ಬೇಕು, ಹೇಳ್ದಂಗ ಅವ್ರೇನು ಕೆಟ್ಟದಕ್ಕೆ ಹೇಳೋದಲ್ಲ ಅಂತೇಳಿ ಇವ್ ತಿಳ್ಕೊಳ್ಳೋಷ್ಟು ಸ್ವಾದ ಸೊನ್ನಿ ದೇವ್ರು ಹಾಕೇ ಇರಂಗಿಲ್ಲ. ಏನು ಮಾಡಕತ್ತಿ ಹೇಳು ಶಾಂತಕ್ಕ? ಹೌದಿಲ್ಲ.
ತಂದೆ ತಾಯಿಗೆ ಗೊತ್ತಿರ್ತೈತಿ ಎಲ್ಲಿ ಮದುವೆ ಮಾಡ್ಬೇಕು ಎಲ್ಲಿ ಕೊಟ್ರೆ ಚಂದ ಇರ್ತಾರ ಮಕ್ಕಳು ಅಂತೇಳಿ ಇವಕ್ಕೆ ತಾವ ಕುಣದ್ ಗಂಡು ಬೇಕಾಗಿರ್ತೈತಿ ಇವಕ್ಕೆ ಅರ್ಜೆಂಟ್ ಮತ್ತೆ ಹಿಂಗೆ ಮಾಡ್ತಾವ ಮತ್ತೇನೈತಿ ಈಗ ನೋಡಿ ಅದು ವಿಚಾರ ನಂಗೆ ಗೊತ್ತಿತ್ತು ಆದರೆ ನಾವು ಏನಾರು ಮಾತಾಡ್ತೀವಿ ಶಾತಕ ಎದಕ್ಕೆ ಬೇಕಾಗುದಿಲ್ಲ ಮಾತಾಡಿದ್ರೆ ಮೈ ಮ್ಯಾಗ ಐತಿ ಯವ್ವಾ ಮಾತಾಡಿದ್ರೆ ಮೈ ಮ್ಯಾಗ ಐತಿ ಓಡತ್ತಂತ ನೋಡುವ ಅವ್ರ ಅಮ್ಮ ಎಟ್ಟು ಮಾತಾಡ್ತಿದ್ಲು ಊರ ಮಂದಿಗೆಲ್ಲ ಹೌದಾ ಏಯಪ್ಪ ಹಿಂಗೆ ಮಾಡೈತನ ಅದು ಹುಡುಗಿ ನೋಡುವ ಏನು ಮಾಡ್ತಿ ಮಳ್ಳಿದ್ದಂಗಿತ್ತು ಬಿಡೋದು ಇವು ಶಾಂತಕ್ಕ ನೋಡಿ ಹೇಳಲ್ಲ ಅನ್ಕೊಂತ ಹೇಳಬಿಟ್ಟೆ ಮತ್ತೆ ನೀ ಅನ್ಬೇಡ ಇವ ಅಲ್ಲೇ ಇಲ್ತಾರೆ ಯಾರು ಮಂದಿ ಹೇಳ್ಬೇಕಂತ ಹೋಲತ್ತಕ ನಮ್ಗೆ ಯಾಕೆ ಮಂದಿ ಚಾಡ ಬೇಕೇ ಇವತ್ತಾಗ ಸರಿ ನಾನು ಒಳಗೆ ಹೋಗ ನೀವು ಹೊಟ್ಟಸ್ತಂಗೆ ಆಗ್ತತಿ ಇನ್ನೊಟ್ಟು ಏನಾರ ಚಾಗಿ ಮಾಡ್ಸೋಕೆ ಕುಡಿತೀನಿ ಇಲ್ಲ ಹೋಗುವಂತ ತಾಸು ಮಕ್ಕೋತೇಂತು ನಮ್ಮದು ಬಚ್ಚದು ಸಾಲಿ ಇದ್ದ ಬರ್ತೀನಿ ನೋಡ್ರಿಪ್ಪ ನಮ್ಗೆ ಮಂದಿ ಮನೆ ಚಾಡ ಆಡ್ಕೊಳ್ಳೋದಂದ್ರೆ ಆಗಿ ಬರೋದಲ್ಲ ಹುಷಪ್ಪ ಸ್ವಲ್ಪ ಆರಾಮಾಗೈತಿ ಏನು ತಲೆ ಕೆಡಿಸ್ಕೋಬೇಡ್ರಿ ವಿಡಿಯೋ ಹೆಂಗಿತ್ತಂತ ಕಮೆಂಟ್ ಮಾಡಿರಿ ಹಂಗೆ ಈ ವಿಡಿಯೋಕ್ಕೆ ಜಾಸ್ತಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ ಯಾರು ನೋಡಾದ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ